ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತೇನು ಅಂದರೆ ನಾವು ಫ್ಲಿಪ್ಕಾರ್ಟಿಂದ ವೆಜಿಟೇಬಲ್ಸ್ನ ತರಿಸಿದ್ದೀವಿ ಗೈಸ್. ಅದನ್ನು ನೋಡೋಣ ಬನ್ನಿ ಏನೇನು ತರಿಸಿದ್ದೀವಿ ಅಂತ. ತರಿಸ್ಬನ್ನಿ. ಕಾಣ್ತಿದ್ದಿಲ್ಲ ನಾನು, ಕಾಣ್ತಾ ಇದೆಯಾ? ಹಾಡು ಸ್ವಲ್ಪ. ಸೊ ಫಸ್ಟಿಗೆ ಕೊತ್ತಂಬರಿ ಸೊಪ್ಪು ತಗೊಂಡು ಬಂದಿರೋದು, ಮತ್ತು ಸೌತೆಕಾಯಿ. ಇದರಲ್ಲಂತೂ ಒಳ್ಳೆ ಪ್ಯಾಕಿಂಗು ಚೆನ್ನಾಗಿದೆ ಮತ್ತು ಒಳ್ಳೆ ಫ್ರೆಶ್ ಆಗಿರುತ್ತೆ. ಫಸ್ಟ್ ಟೈಮ್ ನಾನು ಫ್ಲಿಪ್ಕಾರ್ಟಲ್ಲಿ ಇದನ್ನು ತರಿಸ್ಕೊತಾ ಇರೋದು. ಮತ್ತು ನೀವು 3 ದಿನದಿಂದ ಕೇಳ್ತಾನೆ ಇದ್ದಲ್ಲ ಸಾಂಬಾರು ಸೊಪ್ಪು ಸಾರು ಬೇಕು ಅಂತ, ಅದಕ್ಕೆ ಪಾಲಕ್ ಸೊಪ್ಪು ತರಿಸ್ಕೊಂಡಿದ್ದೀನಿ. ಮತ್ತು ವಾಂಗಿಬಾತ್ ಪುಡಿಯಿಂದ ವಾಂಗಿಬಾತ್ ಮಾಡೋಣ ಅನ್ಕೋತಾ ಇದ್ದೆ, ಆದರೆ ಇದು ಬದನೆಕಾಯಿ ನಾನು ಅಂಗಡಿಲೂ ಹೋಗಿರಲಿಲ್ಲ, ಸಿಗ್ತಾ ಇರಲಿಲ್ಲ ಅಂದ್ಬಿಟ್ಟು ಇದನ್ನು ಕೂಡ ಇದರಲ್ಲಿ ಕಾಣಿಸ್ತು, ಅದಕ್ಕೆ ತಗೊಂಡಿದ್ದೀನಿ. ಕಟ್ರೆ ಮತ್ತು ಮೆಣಸಿನ್ಕಾಯಿ, ಯಾಕಂದರೆ ಮನೇಲಿ ಸ್ವಲ್ಪ ಐತೆ, ಅದ್ರ ಜೊತೆಗೆ ಸಡನ್ನಾಗಿ ಖಾಲಿ ಆದರೆ ಮತ್ತೆ ಬುಕ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪನೇ ತೆಗೆದುಕೊಂಡಿದ್ದೀನಿ. ಬರೀ 10 ರೂಪಾಯಿಗೆ ಅಲ್ಲ, 7 ರುಪೀಸ್ ಇದು ಅಷ್ಟೇ. ಸ್ವಲ್ಪ ಅದ್ರ ಜೊತೆಗೆ ಅಂತ ತರಿಸ್ತೀನಿ. ಮತ್ತು ತೊಂಡೆಕಾಯಿ ನನ್ನ ಫೇವ್ರೇಟ್. ಇದನ್ನೇ ಕಟ್ ಮಾಡಿಬಿಟ್ರೆ ಪಪ್ಪನಿಗೆ ನನಗೆ ಇಬ್ಬರಿಗೆ ಕರೆಕ್ಟಾಗಿ ಆಗುತ್ತೆ, ನೀರು ತಿನ್ನಲ್ವಲ್ಲ, ಅದಕ್ಕೆ ಇದೊಂದು ಸ್ವಲ್ಪ 9 ರೂಪಾಯಿ ಅಷ್ಟೇ. ಇದಿಷ್ಟು ತರಿಸಿದ್ದೀನಿ. ಮತ್ತು ನನ್ನ ಫೇವ್ರೇಟ್ ಸಿಕ್ಕಿಕಾಯಿ, ತುಂಬ ದಿನದಿಂದ ಟ್ರೈ ಮಾಡ್ತಿದ್ದೆ, ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇದನ್ನು ಕೂಡ ತರಿಸ್ಕೊಂಡೆ. ಮತ್ತು ಇದು ಮಜ್ಜಿಗೆ ಹುಳಿ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಸೋರೆಕಾಯಿ. ಕವರಂತೂ ಪ್ಯಾಕಿಂಗ್ ಸಕ್ಕದೇ ಇದೆ, ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಇದೊಂದು ತರಿಸಿದ್ದೀನಿ. ಇನ್ನೊಂದು ಗೋರಿಕಾಯಿ ಗೊತ್ತಾ ನಿಮಗೆ, ಇದೊಂದು ತರಿಸಿದ್ದೀನಿ. ಇಷ್ಟನ್ನು ತಗೊಂಡು ಬಂದಿದ್ದೀನಿ. ಇದನ್ನು ತರಿಸ್ತಾ ಇದ್ದೆ, ನನಗೆ ಫ್ಲಿಪ್ಕಾರ್ಟಲ್ಲಿ ವೆಜಿಟೇಬಲ್ ಆರ್ಡ್ರ್ ಐತೆ ಅಂತ ಗೊತ್ತಿರಲಿಲ್ಲ. ಸೊ ಹಂಗಾಗಿ ಫ್ಲಿಪ್ಕಾರ್ಟ್ ಇದರಲ್ಲಿ ಜಿಯೋ ಮಾರ್ಟಲ್ಲಿ ತರಿಸ್ತಿದ್ದೆ. ನನಗೆ ಜಿಯೋ ಮಾರ್ಟಲ್ಲಿ ಜಾಸ್ತಿ ತರಕಾರಿ ಕಾಣಿಸ್ತಿಲ್ಲ, ಬರೀ ಬೀನ್ಸು, ಕ್ಯಾರೆಟು, ಸಣ್ಣ ಪುಟ್ಟದ್ದು ಕಾಣಿಸ್ತಾಯಿತ್ತು. ಸೊ ಹಾಗಾಗಿ ನಾನು ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದೆ ಫ್ಲಿಪ್ಕಾರ್ಟಲ್ಲಿ. ಗುಡ್ ಮತ್ತು ತುಂಬ ಚೆನ್ನಾಗಿ, ಕ್ವಾಲಿಟಿನೂ ಚೆನ್ನಾಗಿದೆ, ಫ್ರೆಶ್ ಆಗೈತೆ, ತುಂಬ ಇಷ್ಟ ಆಯಿತು. ನನಗೆ ಎಷ್ಟು ಬೇಕಷ್ಟು ತಗೋಬೋದು. ಅದೆಲ್ಲ 100 ಗ್ರಾಮಿಂದ 1/4 kg-ಯಿಂದ 1 kg 2 kg ಗಂಟ ಆಫರ್ ಕೊಟ್ಟಿರ್ತಾರೆ. ನಮ್ಗೆ ಯಾವ್ದು ಬೇಕಾದ ಸೆಲೆಕ್ಟ್ ಮಾಡ್ಕೊಬೋದು. ನಾನು ನಮ್ಮನೆಗೆ ಎಷ್ಟು ಬೇಕೋ ಅಷ್ಟು ಕಮ್ಮಿ ತರಿಸ್ಕೊಂಡಿದ್ದೀನಿ. ಬನ್ನಿ, ಇದೆಲ್ಲ ಎತ್ತಿಟ್ಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತೀನಿ. ಯಾಕಮ್ಮ ಹಂಗೆ ನಿಂತ್ಕೊಂಡಿದ್ಯಾ? ರೀಲ್ಸ್ ಮಾಡಿ ಇಲ್ಲಿ ಟಿ ವಿನಲ್ಲೇ ರೀಲ್ಸ್ ಸರ್ಚ್ ಮಾಡೋಕ್ಕೋಸ್ಕರ ಇಲ್ಲಿ ಕಳ್ಳಿ ಥರ ಶೂ ಹಾಕೊಂಡ್ಬಿಟ್ಟಿದ್ದಾಳಲ್ಲ, ಒಳಗೆ ಬರಬಾರ್ದು ಅಂತ ಹಿಂಗೆ ನಿಂತ್ಕೊಂಡಿದ್ದಾಳೆ. ಆದರೂ ಆಲ್ರೆಡಿ ಒಂದು ಕಾಲು ನೋಡಿ ಇಟ್ಬಿಟ್ಟವಳೆ ಒಳಗಡೆಗೆ. ಏನು ಮಾಡೋದು? ಓ, ಯಾವಾಗ ಹೇಳ್ತಂಗಂತ. ಗಾಯ್ಸ್, ಇವಾಗ ರೀಲ್ಸ್ ಮಾಡಾಯಿತು. ಸೊ ಮಗ ತಲ್ಕೊಂಡು ಬಂದಿದ್ದೀವಿ ನೋಡಿ ಗಾಯ್ಸ್. ಇವಾಗ ಮೊಸಪ್ ರೆಡಿ ಆಗ್ತಾ ಇದೆ, ಈ ಕಡೆ ನಾನು ರೆಡಿ ಆಗ್ತಾ ಇದೆ. ನಾನಂತೂ ಹೋಗ್ಬಿಟ್ಟು ರೀಲ್ಸ್ ಎಲ್ಲ ಮಾಡಾಯ್ತಲ್ಲ, ಅದಕ್ಕೆ ಮುಖ ತೊಳ್ಕೊಂಡು ನೀಟಾಗಿ ಮತ್ತೆ ಬೊಟ್ಟು ಇಟ್ಕೊಂಡು ಬಂದಿದ್ದೀನಿ ಗಾಯ್ಸ್. ಇವಾಗ ಆಗಲೇ ಹೇಳ್ದಂಗೆ ಇದು ಹಂಗೆ ಐತೆ, ಸ್ವಲ್ಪ ತಿಳ್ಕೊಬಿಡೋಣ. ಹಾಂ, ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಅಲ್ಲ, ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ಗೈಸ್. ಇವಾಗ ಏನಂದರೆ ಸಂಜೆ ಆಗೈತೆ ಗೈಸ್. ಟೈಮ್ ಬಂದ್ಬಿಟ್ಟು ಅಯ್ಯೋ ಎಲ್ಲಿ ಟೈಮೇ ತರಿಸ್ತಾ ಇಲ್ಲ. 6 ಗಂಟೆ ಅಂದರೆ 7 ಗಂಟೆ ಅಲ್ಲ, 6 ಗಂಟೆಗೆ ಇನ್ನೂ 5 ನಿಮಿಷ ಇದೆ ಗೈಸ್. ನಾವು ಇದು ಕಟ್ಲೈಟ್ ಗೈಸ್, ಅದೇ ಯಾವಾಗಲೇ ತೋರಿಸಿದ್ದಲ್ಲ ವಿಡಿಯೋದಲ್ಲಿ, ಅದನ್ನು ಮಾಡ್ಕೊಂಡು ತಿಂತಾಯಿದ್ದೀವಿ ಗೈಸ್. ಅದು ಒಂದು ಬ್ಯಾಂಡೇಜ್ ಏನು ಗೊತ್ತಾ ಗೈಸ್, ಇದು ಚೀಸು ಮತ್ತು ಬರೀ ಕಾರ್ನ್ ಇದೆ. ಆದರೆ ನಾವು ತತ್ತಿದ್ರಲ್ಲಿ ಆಲೂಗಡ್ಡೆ, ಚೀಸು, ಕಾರ್ನ್ ಎಲ್ಲ ಇರ್ತಿತ್ತು. ನಮ್ಮಮ್ಮ ಯಾವುದೇ ಹೋಗಿ ಇದನ್ನು ತಗೊಂಬಂದೈತೆ, ನಾನೇ ಹೋಗಿ ತಗೊಬರ್ಬೇಕಾಗಿತ್ತು ಗೈಸ್. ಓಕೆ ಗಾಯ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.